ಶಕ್ತಿ ಸೌಧ ವಿಧಾನಸೌಧದಲ್ಲಿ ಚಿನ್ನಾಭರಣ ಕಳ್ಳತನ. ಪ್ರಭಾವಿ ಸಚಿವರ ಕಚೇರಿಯಲ್ಲಿದ್ದ ಆಭರಣ ಮತ್ತು ಹಣ ಕಳ್ಳತನ ಆಗಿದೆ. ಶಕ್ತಿ ಸೌಧ ವಿಧಾನಸೌಧದಲ್ಲಿ ಚಿನ್ನಾಭರಣ ಕಳ್ಳತನ ಆಗಿದೆ. ಇನ್ನು ಪ್ರಭಾವಿ ಸಚಿವರ ಕಚೇರಿಯಲ್ಲಿ ಈ ಒಂದು ಕೃತ್ಯ ನಡೆದಿದೆ. ಲಕ್ಷಾಂತರ ನಗದು ಮತ್ತು ನೂರಾರು ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿದೆ. ಸಚಿವ ಬೈರತಿ ಸುರೇಶ್ ರವರ ಕಚೇರಿಯಲ್ಲಿ ಒಂದು ಕಳ್ಳತನ ಆಗಿದೆ. 300 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ರೂಪಾಯಿ ಇದ್ದ ಬ್ಯಾಗ್, ಚಿನ್ನ ಮತ್ತು ಹಣವಿದ್ದ ಬ್ಯಾಗ್ ಜೊತೆ ನವೀನ್ ಅವರು ಬಂದಿದ್ರು. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದ ವ್ಯಕ್ತಿ ಮರೆತು ಕಚೇರಿಯಲ್ಲಿ ಬ್ಯಾಗ್ ಬಿಟ್ಟೋಗಿದ್ದ ನವೀನ್. ಮಾರನೇ ದಿನ ಬಂದು ನೋಡಿದಾಗ ಬ್ಯಾಗ್ ನಾಪತ್ತೆಯಾಗಿತ್ತು. ವಿಧಾನಸೌಧ ಪೊಲೀಸ್ ಠಾಣೆಗೆ ನವೀನ್ ದೂರು ಕೂಡ ದಾಖಲು ಮಾಡಿದ್ರು. ಸಿಸಿಟಿವಿಯಲ್ಲಿ ಡಿಪಿಆರ್ ಡಿ ಗ್ರೂಪ್ ನೌಕರನ ಕೃತ್ಯ ಅಂತ ಪತ್ತೆಯಾಗಿದೆ. ಬ್ಯಾಗ್ ಹಿಡಿದು ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿಧಾನಸೌಧ ಪೊಲೀಸರಿಂದ ಆರೋಪಿಯನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಶಕ್ತಿಸೌಧ ವಿಧಾನಸೌಧದಲ್ಲಿ ಚಿನ್ನಾಭರಣ ಕಳ್ಳತನ ಆಗಿದೆ. ಇನ್ನು ಪ್ರಭಾವಿ ಸಚಿವರ ಕಚೇರಿಯಲ್ಲಿದ್ದ ಆಭರಣ ಮತ್ತು ಹಣವನ್ನ ಕಳ್ಳತನ ಮಾಡಲಾಗಿದೆ. ಲಕ್ಷಾಂತರ ನಗದು ಮತ್ತು ನೂರಾರು ಗ್ರಾಂ ಚಿನ್ನಾಭರಣ ಇತ್ತು. ಇನ್ನು ಆ ಒಂದು ಬ್ಯಾಗ್ ಅನ್ನ ಕಳ್ಳತನ ಮಾಡಿದ್ದಾರೆ. ಸಚಿವ ಬೈರತಿ ಸುರೇಶ್ ರವರ ಕಚೇರಿಯಲ್ಲಿ ನಡೆದಿರುವಂತಹ ಕಳ್ಳತನ. 300 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ರೂಪಾಯಿ ಇದ್ದ ಬ್ಯಾಗ್ ಅದು. ಚಿನ್ನ ಮತ್ತು ಹಣವಿದ್ದ ಬ್ಯಾಗ್ ಜೊತೆ ನವೀನ್ ಅವರು ಬಂದಿದ್ರು. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದ ವ್ಯಕ್ತಿ ಮರೆತು ಕಚೇರಿಯಲ್ಲೇ ನವೀನ್ ಅವರು ಬ್ಯಾಗ್ ಅನ್ನ ಬಿಟ್ಟೋಗಿದ್ರು. ಮಾರನೇ ದಿನ ಬಂದು ನೋಡಿದಾಗ ಬ್ಯಾಗ್ ನಾಪತ್ತೆಯಾಗಿತ್ತು. ಇನ್ನು ವಿಧಾನಸೌಧ ಪೊಲೀಸ್ ಠಾಣೆಗೆ ನವೀನ್ ದೂರು ಕೂಡ ದಾಖಲು ಮಾಡಿದ್ರು. ಸಿಸಿಟಿವಿಯಲ್ಲಿ ಡಿಪಿಆರ್ ಡಿ ಗ್ರೂಪ್ ನೌಕರನ ಕೃತ್ಯ ಅನ್ನೋದು ಬಯಲಾಗಿದೆ. ಬ್ಯಾಗ್ ಹಿಡಿದು ಹೋಗುವ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ಇನ್ನು ವಿಧಾನಸೌಧ ಪೊಲೀಸರಿಂದ ಆರೋಪಿಯನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ನಾವು ಕೇಳೇ ಇರ್ತೀವಿ. ಆದ್ರೆ ಈಗ ಜನಪ್ರತಿನಿಧಿಗಳೇ ಇರ್ತಕ್ಕಂಥ ವಿಧಾನಸೌಧದಲ್ಲೂ ಕಳ್ಳತನ ಆಗಿರುವಂತಹ ವಿಚಾರ ಕಂಡು ಬಂದಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬೈರತಿ ಸುರೇಶ್ ಅವರ ಕಚೇರಿಯಲ್ಲಿ, ಸಚಿವರಾದಂತವರ ಕಚೇರಿಯಲ್ಲೂ ಕೂಡ ಕಳ್ಳತನ ಆಗಿದೆ. ಏನಂದ್ರೆ ಒಂದು ವ್ಯಕ್ತಿ, ನವೀನ್ ಅನ್ನೋ ವ್ಯಕ್ತಿ, ಸುಮಾರು 300 ಗ್ರಾಂ ಚಿನ್ನ ಜೊತೆಗೆ 1.5 ಲಕ್ಷ ಕ್ಯಾಶ್ ಅನ್ನ ಹಿಡಿದು ಕೈ ಬ್ಯಾಗ್ ಅನ್ನ ಕೂಡ ತೆಗೆದುಕೊಂಡು ಬಂದಿರ್ತಾರೆ ಇವರ ಕಚೇರಿಗೆ. ಈ ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲೇ ಮರೆತು ಬಿಟ್ಟು ಈ ಕೈ ಬ್ಯಾಗ್, ಅವರ ತಂದಿದ್ದಂತ ಕೈ ಬ್ಯಾಗ್ ಅನ್ನ, ಏನ್ ಚಿನ್ನ ಆಭರಣಗಳು ಜೊತೆಗೆ ದುಡ್ಡಿತ್ತು, ಆ ಕೈ ಬ್ಯಾಗ್ ಅನ್ನ ಇಲ್ಲೇ ಮರೆತು ಬಿಟ್ಟು ಹೋಗ್ತಾರೆ. ಆ ಮರೆತು ಹೋದಂತ 3 ದಿನಗಳು ಬಿಟ್ಟು ವಾಪಸ್ ಬರ್ತಾರೆ. ಮತ್ತೆ ವಾಪಸ್ ಬಂದಂತ ಸಂದರ್ಭದಲ್ಲಿ ಆ ಕೈ ಚೀಲ ಖಾಲಿಯಾಗಿರುತ್ತೆ. ಅದೇ ಸಂದರ್ಭದಲ್ಲಿ ಇಲ್ಲೇ ಇರ್ತಕ್ಕಂಥ ಪೊಲೀಸ್, ವಿಧಾನಸೌಧ ಪೊಲೀಸ್ ಏನಿದ್ದಾರೆ ಅವ್ರಿಗೂ ಕೂಡ ದೂರು ನೀಡ್ತಾರೆ. ಅದಾದ ಬಳಿಕ ಸಿಸಿಟಿವಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲೇ ಇರ್ತಕ್ಕಂಥ ವಿಧಾನಸೌಧದ ಡಿ ಗ್ರೂಪ್ ನೌಕರ ಇಲ್ಲಿನ ಆ ಚೀಲದಲ್ಲಿದ್ದಂತ ಹಣ ಮತ್ತು ಚಿನ್ನ ಆಭರಣಗಳನ್ನ ಕದ್ದಿದ್ದಾನೆ ಎಂಬ ವಿಚಾರ ಕೂಡ ಬೆಳಕಿಗೆ ಬರುತ್ತೆ. ಆದ್ರೆ ಇಲ್ಲಿ ಕುತೂಹಲ ಮೂಡಿಸುವಂತ ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ವಿಧಾನಸೌಧಕ್ಕೆ ಎಂಟ್ರಿ ಆಗುವಂತ ಸಂದರ್ಭದಲ್ಲಿ ಆ ನವೀನ್ ಅನ್ನೋ ವ್ಯಕ್ತಿ ಏನು ಸುಮಾರು 300 ಗ್ರಾಂ ಚಿನ್ನವನ್ನ ತಂದಿದ್ನು, ಆ 300 ಗ್ರಾಂ ಚಿನ್ನವನ್ನ ಯಾವ ರೀತಿಯಾಗಿ ಒಳಗಡೆ ಬಿಟ್ರು ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಏನಂದ್ರೆ ಮೆಟಲ್ ಡಿಟೆಕ್ಟರ್ ನಲ್ಲಿ ಪ್ರತಿಯೊಂದು ವಿಚಾರಗಳು ಮತ್ತು ಪ್ರತಿಯೊಂದು ಏನಾದ್ರೂ ಒಂದು ಮೆಟಲ್ ಐಟಮ್ಸ್ ನ ತಂದಂತ ಸಂದರ್ಭದಲ್ಲಿ ಸೆಕ್ಯೂರಿಟಿಗಳು ಚೆಕ್ ಮಾಡಿ ಬಿಡುವಂತ ಸಂದರ್ಭದಲ್ಲಿ ಮೆಟಲ್ ಡಿಟೆಕ್ಟರ್ ನಲ್ಲಿ ಅದು ಅಂದ್ರೆ ಏನು 300 ಗ್ರಾಂ ಚಿನ್ನಾಭರಣಗಳಿತ್ತು, ಅದನ್ನ ಪತ್ತೆ ಆಗ್ಲಿಲ್ವಾ, ಅದು ಯಾವ ರೀತಿಯಾಗಿ ಇಲ್ಲಿ ಸಚಿವರ ಕಚೇರಿಗೆ ಬಂತು ಎಂಬ ಒಂದಿಷ್ಟು ವಿಚಾರಗಳ ಪೈಕಿ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ನಿಜಕ್ಕೂ ಕೂಡ ಸರಿಯಾಗಿ ಈ ಸೆಕ್ಯೂರಿಟಿ ಚೆಕ್ ನಡೀತಿಲ್ವಾ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡಿಸಿದೆ. ಜೊತೆಗೆ ಸಚಿವರ ಕಚೇರಿಗೆ ಯಾಕೆ 300 ಗ್ರಾಂ ಚಿನ್ನವನ್ನ ನವೀನ್ ಅನ್ನೋ ವ್ಯಕ್ತಿ ತಂದಿದ್ರು, ಜೊತೆಗೆ 1.5 ಲಕ್ಷ ರೂಪಾಯಿ ಹಣವನ್ನ ತಂದಿದ್ರು ಅನ್ನೋ ಒಂದಿಷ್ಟು ವಿಚಾರಗಳ ಪೈಕಿ ಈಗ ಪ್ರಶ್ನೆ ಉದ್ಭವ ಆಗ್ತಿದೆ. ನಿಜಕ್ಕೂ ಯಾಕೆ ಆ ವ್ಯಕ್ತಿ ಅಷ್ಟು ಹಣ, ಅಷ್ಟು ಆಭರಣಗಳನ್ನ ತಂದ್ರು ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಜೊತೆಗೆ ಅಷ್ಟೊಂದು ಹಣ ಜೊತೆಗೆ ಚಿನ್ನಾಭರಣಗಳು ತಂದ್ರು ಕೂಡ ಯಾವ ರೀತಿಯಾಗಿ ಆ ವ್ಯಕ್ತಿ ಒಳಗೆ ಬರೋದಕ್ಕೆ ಅವಕಾಶ ಕೊಟ್ರು ಪೊಲೀಸವರು, ಜೊತೆಗೆ ಸೆಕ್ಯೂರಿಟಿ ಚೆಕ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಯಾವ ರೀತಿಯಾಗಿ ಅವ್ರನ್ನ ಒಳಗಡೆ ಬಿಟ್ರು ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ನಿಜಕ್ಕೂ ಇದೇ ರೀತಿಯಾದ ಸೆಕ್ಯೂರಿಟಿ ಚೆಕ್ ಇದ್ರೆ ಯಾರಾದ್ರೂ ಕೂಡ ಮುಂದಿನ ದಿನಗಳಲ್ಲಿ ವಿಧಾನಸೌಧದ ಮೆಟ್ಟಲ್ ಹತ್ತಬಹುದು, ವಿಧಾನಸೌಧದ ಒಳಗೆ ಓಡಾಡಬಹುದು ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಕ್ಯಾಮರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.